ಬೇಸಿಕಲಿ ಇವಾಗ ನಾವು ಬೋಟಿಂದ ಆ ಸೈಡ್ ಆ್ಯಕ್ಚುಲಿ ಈ ಫೇರಲ್ಲಿ ಫುಲ್ ಲೈಟಿಂಗ್. ಸೊ ಇವಾಗ ನೆಕ್ಸ್ಟ್ ಡೆಸ್ಟಿನೇಷನ್ ಏನಂತ ಈ ಸತಿ ಪ್ಯಾರಡೈಸ್ ಟ್ರೈ ಮಾಡ್ತೀನಿ ನಾನು, ಏನೇ ಆಗಲಿ. ಬೇಸಿಕಲಿ ಇವಾಗ ನಾವು ಬುದ್ಧ ಹತ್ರ ಬಂದಿದ್ವಿ. ಇಲ್ಲಿ ಬೋಟಿಂದ ಆ ಸೈಡ್ ಕರ್ಕೊಂಡು ಹೋಗ್ತಾರೆ. ಆ್ಯಕ್ಚುಲಿ ನಾನು ಗೋಪ್ರೋ ತೊಗೊಂಬರಲಿಲ್ಲ, ನಾನು ಮೊಬೈಲಲ್ಲೇ ವ್ಲಾಗ್ ಮಾಡ್ತಿದ್ದೀನಿ ಇವಾಗ. ಓಕೆ, ಅಲ್ಲಿ ತನಕ ಫೆರಿ ಹೋಗುತ್ತೊಂದು ಸಿಕ್ಕಾಪಟ್ಟೆ ರಶ್ ಎಲ್ಲ ಗುರು. ಟಿಕೆಟ್ ಕೌಂಟರ್ ಇಲ್ಲಿದೆ ಇಲ್ಲಿ ನೋಡಂತೇಳಿ. A few moments later. ಸೊ ಬೇಸಿಕಲಿ 50 ರುಪೀಸ್ ಇವಾಗ ಫೇರಿಗೆ. ಇಲ್ಲಿಂದ ಆ ಸೈಡ್ ಹೋಗ್ಬೇಕಂದ್ರೆ ಫೇರಿ ಬರುತ್ತೆ. ಫೇರಿಯಲ್ಲಿ ಹೋಗ್ಲಿಕ್ಕೆ 50 ರುಪೀಸ್ ಇಲ್ಲಿ ಪೇ ಮಾಡಿ ಕೌಂಟ್ರಲ್ಲಿ ಇಲ್ಲಿಂದ ಆ ಸೈಡ್ ಹೋಗ್ಬೇಕಾ ಬರುತ್ತೆ. ಸಡನ್ಲಿ ಸಂಜೆ ವ್ಲಾಗ್ ಇಲ್ಲಿಂದ ಬಂತು ಅಂತ ಅಂದ್ಕೊಳ್ಬೇಡಿ, ಸ್ವಲ್ಪ ಬ್ಯುಸಿ ಇದ್ದೆ, ಸುಸ್ತಾಗೋಯ್ತು. ಸಂಜೆ 5 ಗಂಟೆ ತನಕ ಸುಮಾರಲ್ಲೇ ಗೆಸ್ಟ್ ಹೌಸಲ್ಲೇ ಲೇಟ್ ಆಗೋಯ್ತು. ಅದರ ನಂತರ ಅಲ್ಲಿಂದ ಬಂದು ಹಾಸ್ಟೆಲಲ್ಲಿ ಮಲ್ಕೊಂಡು ಬರೋ ತನಕ ಇವಾಗ 7:30-8 ಗಂಟೆ ಆಗಿದೆ. ಸೊ ನೋಡೋಣ ಇವಾಗ ಅಲ್ಲಿಂದ ಹೇಗೆ ಕಾಣೋದು. ಆ್ಯಕ್ಚುಲಿ ವ್ಯೂ ಸೂಪರ್ ಆಗಿದೆ. ಇಲ್ಲಿ ಫುಲ್ ಲೇಕ್ನ ಲೈಟ್ ಅಪ್ ಮಾಡಿದ್ದಾರೆ, ನೋಡೋಣ. ಸೊ ಆ ವಾಲ್ಗಳಿಗೆಲ್ಲ ಫುಲ್ ಲೈಟ್ ಹಾಕಿದ್ದಾರೆ. ಅದು ಆ್ಯಂಬಿಯನ್ಸ್ ನೋಡಿ ಕ್ರೇಜಿ ಮಾತ್ರ. ಇಡೀ ಲೇಕೆ ಫುಲ್ ಲೈಟ್ ಅಪ್ ಆಗಿಬಿಟ್ಟಿದೆ. ಆ್ಯಕ್ಚುಲಿ ಈ ಫೇರಿಯಲ್ಲಿ ಕರ್ಕೊಂಡು ಹೋಗ್ತಾರೆ ಇವಾಗ. ಅಲ್ಲಿ ಇಲ್ಲಿಂದ ಪಿಕ್ ಮಾಡಿ ಅಲ್ಲಿ ಕರ್ಕೊಂಡು ಹೋಗ್ತಾರೆ ನೋಡಿ ಆ ಸ್ಪಾಟಿಗೆ. ಈ ಸ್ಟ್ಯಾಚು ಬಂದುಬಿಟ್ಟು ಗೌತಮ್ ಬುದ್ಧನ ಸ್ಟ್ಯಾಚು. ಸೊ ಇದು ಹೈದರಾಬಾದ್ ಸಿಟಿಯ ಹುಸೇನ್ ಸಾಗರದಲ್ಲಿ ಲೊಕೇಟ್ ಆಗಿದೆ. ಆ್ಯಕ್ಚುಲಿ ಅದೊಂದು ಮಧ್ಯದಲ್ಲಿ ಐಲ್ಯಾಂಡ್ ಇದೆ, ಅದ್ರ ಮೇಲೆ ಇದನ್ನು ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಆ್ಯಕ್ಚುಲಿ ಈ ಸ್ಟ್ಯಾಚ್ಯೂನ 1992 ಅಲ್ಲಿ ಕನ್ಸ್ಟ್ರಕ್ಟ್ ಮಾಡಿರೋದು. ಸೊ ಈ ಸ್ಟ್ಯಾಚ್ಯೂ ಕನ್ಸ್ಟ್ರಕ್ಷನ್ ಹಿಂದೆ ಒಂದು ಸಣ್ಣ ಸ್ಟೋರಿ ಇದೆ. ಏನಂದರೆ NT Rama Rao ಆಂಧ್ರದ ಚೀಫ್ ಮಿನಿಸ್ಟರ್ ಆಗಿರ್ತಾರೆ ಟೈಮಲ್ಲಿ, ಅಂದರೆ ಅರೌಂಡ್ 1983 1989 ಟೈಮಲ್ಲಿ. ಅವಾಗ ಅವರು ಯುನೈಟೆಡ್ ಸ್ಟೇಟ್ಸಿಗೆ ಹೋದಾಗ ಅಲ್ಲಿ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿನ ನೋಡಿ ಇನ್ಸ್ಪೈರ್ ಆಗಿರ್ತಾರೆ. ಇಂಥದ್ದೇ ಒಂದು ಸ್ಟ್ಯಾಚ್ಯೂ ನಮ್ಮ ಇದರಲ್ಲೂ ಇರಬೇಕಲ್ಲ, ನಮ್ಮ ಸ್ಟೇಟಲ್ಲೂ ಇರಬೇಕಲ್ಲ, ಒಂದು ಆಲೋಚನೆ ಇಟ್ಟುಕೊಂಡು ಅವರು ಬಂದಾಗ ವಾಪಸ್ಸು ಲುಂಬಿನ್ ಪಾರ್ಕಲ್ಲಿರೋ ಹುಸೇನ್ ಸಾಗರದಲ್ಲಿ ಒಂದು ಐಲ್ಯಾಂಡ್ ಇರುತ್ತೆ. ಅದರ ಮಧ್ಯದಲ್ಲಿ ಗೌತಮ ಬುದ್ಧನ ಸ್ಟ್ಯಾಚ್ಯೂನ ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ ಅಡಿಪಾಯನ ಹಾಕ್ತಾರೆ. ತದನಂತರ ಆ್ಯಕ್ಚುಲಿ ಆ ಕನ್ಸ್ಟ್ರಕ್ಷನ್ ಆಗುತ್ತೆ, ಅರೌಂಡ್ 5 years ಆಗುತ್ತೆ ಕಂಪ್ಲೀಟ್ ಕನ್ಸ್ಟ್ರಕ್ಷನ್ ಆಗಲಿಕ್ಕೆ. ಅದು ಮತ್ತೇನು ಸ್ಪೆಷಲಿಟಿ ಅಂದರೆ ಈ ಸ್ಟ್ಯಾಚ್ಯೂ ಏನಿದೆಯಲ್ಲ, ವರ್ಲ್ಡ್ ಟಾಲೆಸ್ಟ್ ಮೊನೋಲಿಥಿಕ್ ಸ್ಟ್ಯಾಚ್ಯೂ ಆಫ್ ಬುದ್ಧ ಅಂತಲೂ ಕನ್ಸಿಡರ್ ಆಗುತ್ತೆ. ಮತ್ತು ಮ್ಯಾಕ್ಸಿಮಮ್ ಟೂರಿಸ್ಟ್ ಅಟ್ರ್ಯಾಕ್ಷನ್ ಇದು. ಸಿಕ್ಕಾಪಟ್ಟೆ ಜನ ಅಲ್ಲಿ. ಇವಾಗ ನಾನು ಆ್ಯಕ್ಚುಲಿ ಟಿಕೆಟ್ ತೊಗೊಳ್ಬೇಕಾದ್ರೂ ಫುಲ್ ರಶ್ಶು. ಟಿಕೆಟಿಗೂ ಫೇರ್ ಪ್ರೈಸ್ ಆ್ಯಕ್ಚುಲಿ. ಮತ್ತು ಫುಲ್ ಲೈಟ್ ಮಾಡ್ತಾರೆ ಹುಸೇನ್ ಸಾಗರನ. ಆ್ಯಕ್ಚುಲಿ ಫುಲ್ ಲೈಟಿಂಗ್ನ ಇಟ್ಟು ಖುಷಿ ಆಗುತ್ತೆ. ಬೋಟಲ್ಲಿ ಹೋಗ್ಬೇಕಾದ್ರೂ ಗಾಳಿ ಅದಕ್ಕೂ ಖುಷಿ ಆಗುತ್ತೆ. ಫುಲ್ ಕೋಲ್ಡ್ ಇರುತ್ತೆ ನೋಡಿ. ಏನು ಫುಲ್ ಜನ ನೋಡಿ ಅಲ್ಲಿ ಎಷ್ಟು ಜನ ಇದ್ದಾರೆ ಅಂದರೆ. ಆ್ಯಕ್ಚುಲಿ 3-4 ಬೋಟ್ ಇದೆ, ಅಪ್ ಆ್ಯಂಡ್ ಡೌನ್ ಮಾಡ್ತಿರತ್ತದು. ಜನರನ್ನು ಆ ಸೈಡಿಂದ ಈ ಸೈಡ್ ಕರ್ಕೊಂಡು ಹೋಗ್ತಿರತ್ತೆ. ನೋಡೋಣ ಅಲ್ಲಿ ಇಳಿದ ಮೇಲೆ ಹೇಗಿದೆ ಅಂತ. ಆದರೆ ಇಲ್ಲಿಂದ ನೋಡೋಕ್ಕೇ ಆ್ಯಕ್ಚುಲಿ ಕ್ಯಾಮ್ರಾ ಜಸ್ಟಿಸ್ ಮಾಡ್ತಿಲ್ಲ ಆ್ಯಕ್ಚುಲಿ ಹೇಳಬೇಕಂದ್ರೆ. ಆ್ಯಕ್ಚುಲಿ ನಾನು ಗೋಪ್ರೋನು ತೊಗೊಂಬರಲೇ ಇಲ್ಲ. ಆ್ಯಕ್ಚುಲಿ ನಾನು ನಂದೇನು ಪ್ಲ್ಯಾನ್ ಇತ್ತಂದರೆ ಲೈಟಾಗಿ ಬಂದು ಹಿಂಗೆ ನೋಡ್ಕೊಂಡು ಹೋಗೋಣ, ನಾಳೆ ಬರೋಣ ಅಂತ. ಬಟ್ ಇಲ್ಲಿ ಬಂದ ಮೇಲೆ ನಾಳೆ ಬರೋದು ಗೊತ್ತಿಲ್ಲ. ಸೊ ಇವಾಗಲೇ ಮೊಬೈಲ್ ಆದರೆ ಮೊಬೈಲಲ್ಲೇ ವ್ಲಾಗ್ ಮಾಡೋಣ ಅಂತ ನುಗ್ಗಿ ವ್ಲಾಗ್ ಮಾಡ್ತಿರೋದು. ಸೊ ಕ್ಲಾರಿಟಿ ಬಗ್ಗೆ ಇದಾದರೆ ಸಾರಿ, ನೆಕ್ಸ್ಟ್ ಟೈಮು ಹಿಂಗೆ ಮಿಸ್ಟೇಕ್ ಆಗಲ್ಲ. ಸೊ ಬನ್ನಿ, ಇಲ್ಲಿ ಹತ್ರ ಬಂದಿದ್ದೀವಿ ಇವಾಗ. ನೋಡಿ ಎಷ್ಟು ಸಖತ್ತಾಗಿ ಕಾಣ್ತಿದೆ ಅಂದರೆ ಗುರು, ನಿಜ ಗುರು. ಕ್ಯಾಮ್ರಾ ತೊಗೊಂಬರ್ಬೇಕಾಗಿತ್ತು ಗುರು ನಾನು. ಮತ್ತೇನಂದರೆ ಆ್ಯಂಬಿಯನ್ಸ್ ಆದ್ರೂ ಸಖತ್ತಿದೆ. ಫುಲ್ ಗ್ರೀನ್ ಡಿಸ್ಕೋ ಲೈಟ್ಸ್ ಅಮ್ಮ. ಫುಲ್ಲು ಪ್ರೊಜೆಕ್ಟರ್ ಹಾಕೊಂಡವ್ರು, ಪ್ರೊಜೆಕ್ಟರ ಏನೋ ಗೊತ್ತಿಲ್ಲ, ಅದು ಫುಲ್ಲು ಲೈಟಿಂಗ್. ಅಲ್ಲೂ ಲೈಟಿಂಗ್ ಇದೆ. ಅಲ್ಲಿ ಹುಸೇನ್ ಸಾಗರ ಏನಿದೆಯಲ್ಲ, ಇದು ಲೇಕು ಸುತ್ತಲೂ ಲೈಟ್ ಹಾಕಿದ್ದಾರೆ. ಅದರಿಂದನೂ ರಿಫ್ಲೆಕ್ಷನ್, ಲೈಟ್ ರಿಫ್ಲೆಕ್ಷನಿಗೆ ಇನ್ನೂ ಎದ್ದು ಕಾಣ್ತಿದೆ ಅದು.
ಇನ್ನು ಅದೇ ಅಲ್ಲಿ ನೋಡ್ಬೋದು ನೋಡಿ. ಆ್ಯಕ್ಚುಲಿ ಅದು ಫುಲ್ ಎಜ್ಜಿಗೆಲ್ಲ ಫುಲ್ ಲೈಟಿಂಗ್ ಮಾಡಿದ್ದಾರೆ ಸಾಲಾಗಿ ಲೈನಲ್ಲಿ. ಅಲ್ಲಿ ಎಂಡಿ ತೆಂಕಿದೆ ಅದು ಲೈಟಿಂಗು ಫುಲ್ಲು ಬೇರೆ ಬೇರೆ ಕಲರ್ಸ್ಗಳು. ಅಲ್ಲಿಂದ ಏನಾಗುತ್ತೆ ಫುಲ್ ರಿಫ್ಲೆಕ್ಷನಿಗೆ ಇನ್ನೂ ಸೂಪರಾಗಿ ಕಾಣುತ್ತೆ. ಅಲ್ಟಿಮೇಟ್ ಏನು ಖುಷಿ ಗೊತ್ತಾಯ್ತು, ನೋಡೋಕ್ಕೇ ಖುಷಿ ಆಗ್ತಿದೆ ನನಗೆ. ಇದೆಲ್ಲ ಲೈಫಲ್ಲಿ ಒಂದು ಸತಿ ಇದೆಲ್ಲ ಬಂದು ನೋಡಬೇಕು. ಏನೋ ತಿರುಗಾಡಬೇಕು, ಇರೋದೇ ಒಂದು ಜೀವನ. ಇದೇ ಹೇಳೋದು, ದೇಶ ಸುತ್ತೋದು ಸೆಕೆಂಡರಿ, ನಮ್ಮ ಇಂಡಿಯಾನ ಸುತ್ತಿ ಫಸ್ಟು. ಕರ್ನಾಟಕ ನೋಡಿ, ಕರ್ನಾಟಕ ಹೊರಗೆ ಹೋಗಿ ಬೇರೆ ಬೇರೆ ಸ್ಟೇಟ್ಗಳನ್ನೆಲ್ಲ ನೋಡೋಣ. ಸೊ ಅದೇ ನನ್ನ ಮೈಂಡ್ ಸೆಟ್ಟಲ್ಲಿ ಇವಾಗ. ನೆಕ್ಸ್ಟು ಫಸ್ಟು ಕರ್ನಾಟಕ, ಫಸ್ಟ್ ಇಂಡಿಯಾ ಮುಗಿಸ್ತೀನಿ. ಅದ ನಂತರ ನೋಡೋಣ ದೇವರು ಹ್ಯಾಂಗೆ ಪ್ಲ್ಯಾನ್ ಮಾಡ್ತಾರೆ ಅದ್ರ ಮೇಲೆ. ಬಂದು ರೀಚ್ ಆಗಿದ್ದೀವಿ ಅಲ್ಲಿ. ಇವಾಗ ಇಳ್ದು ಅಲ್ಲಿ ನೋಡೋಣ, ಒಳಗೆ ಹೋಗಿ ಫೋಟೋಸ್ ಸಿಕ್ಕಾಪಟ್ಟೆ ಫೋಟೋಸ್ ತೆಗಿಬೇಕು. ಇವಾಗ ಫೋಟೋಸು ತೆಗಿಬೇಕು, ಚೆನ್ನಾಗಿ ವೀಡಿಯೋನು ಮಾಡಬೇಕು. ಬನ್ನಿ. ಸೊ ಬೇಸಿಕಲಿ ಇವಾಗ ಹುಸೇನ್ ಸಾಗರವನ್ನು ದಾಟಿ ಇವಾಗ ಇಲ್ಲಿ ಬಂದಿದ್ದೀವಿ ನಾವು. ಫುಲ್ ನೋಡೋಣ. ಏನು ಲೈಟಿಂಗ್ ಅಪ್ಪ, ಸೂಪರ್. ಫುಲ್ ಲೈಟಿಂಗ್. ಹುಸೇನ್ ಸಾಗರನ ಫುಲ್ಲು ಲೈಟಿಂಗ್ ಮಾಡಿ ಏನು ವ್ಯೂ ಕಾಣುತ್ತೆ ನೋಡಿ. ಸೂಪರ್ ಬ್ಯೂಟಿಫುಲ್. ಇದು ಆ್ಯಕ್ಚುಲಿ ಫ್ರಂಟ್ ಸೈಡ್ ವ್ಯೂ. ಹುಸೇನ್ ಸಾಗರ ಸಾರಿ, ಬುದ್ಧಿಸ್ಟ್ ಸ್ಟೇಚು. ಓಕೆ ಸರ್. ಬೇಸಿಕಲಿ ಇದು ಹುಸೇನ್ ಸಾಗರದ ಮಧ್ಯೆ ಇದೆ, ನೋಡ್ಬೋದು. ಸಿಕ್ಕಾಪಟ್ಟೆ ದೊಡ್ಡದಿದೆ. ಈ ನಮ್ಮ ಮುರುಡೇಶ್ವರದಲ್ಲಿ ಹೆಂಗಿದೆಯೋ ಈಶ್ವರನ ಸ್ಟ್ಯಾಚ್ಯೂ, ಹಾಗೆ ಇವಾಗ ಬುದ್ಧನ ಸ್ಟ್ಯಾಚ್ಯೂನು ಇಲ್ಲಿ ಹಾಗೆ ಇದೆ. ಆದರೆ ಇಲ್ಲಿ ಏನಂದರೆ ಒಂದು ಹುಸೇನ್ ಸಾಗರ, ಇದು ನೀರಿನ ಮಧ್ಯದಲ್ಲಿ ಇರುವ ಸ್ಟ್ಯಾಚ್ಯೂ ಆಗಿರುತ್ತೆ. ಆದರೆ ಕ್ಯಾಮ್ರಾ ಜಸ್ಟಿಫೈ ಮಾಡುತ್ತಾ ಅಂತ ಗೊತ್ತಿಲ್ಲ, ಬಟ್ ಸ್ಟಿಲ್ ವ್ಯೂ ಮಾತ್ರ ಅಲ್ಟಿಮೇಟ್ ಇದೆ. ಇಲ್ಲಿ ಹಿಂದ್ಗಡೆ ಆದ್ರೂ ಫುಲ್ ಹುಸೇನ್ ಸಾಗರನ ಲೈಟಿಂಗ್ ಮಾಡಿದ್ದಾರೆ ಇವರು. ಸೊ ಇವಾಗ ಹುಸೇನ್ ಸಾಗರಲ್ಲಿ ಹೋಗಿ ಬೋಟಿಂಗ್ ಮಾಡಿ ಇವಾಗ ವಾಪಸ್ ಹೋಗ್ತಿದ್ವಿ. ನೋಡೋಣ ಇವಾಗ ಬೇರೆ ಕಡೆ ಎಲ್ಲಿ ಹೋಗೋದು ಅಂತ. ಆ್ಯಕ್ಚುಲಿ ಒಂದು ಖುಷಿ ಅಂದರೆ ಆ ಜಾಗ ಹೋಗಿ ಬಂದ್ರೆ ಖುಷಿ ಒಂಟೆ. ಆ್ಯಕ್ಚುಲಿ ಆ ವ್ಯೂ ಪಾಯಿಂಟ್ ಹೇಗಿದೆ ಅಂದರೆ ಆ ಜಾಗದಿಂದ ನೋಡಲಿಕ್ಕೆ ಒಂದು ಬುದ್ಧನ ಸ್ಟ್ಯಾಚ್ಯೂ ಕಾಣುತ್ತೆ. ಮತ್ತೊಂದು ಬಂದುಬಿಟ್ಟು ಇದು ಅಲ್ಲಿ BR ಅಂಬೇಡ್ಕರ್ ಅವ್ರದ್ದು ಸ್ಟ್ಯಾಚ್ಯೂವನ್ನು ಕಾಣ್ಬೋದು. ಆಮೇಲೆ ಅವರು ಮತ್ತು 3-4 ಮಾನ್ಯುಮೆಂಟ್ಸ್ ಅಲ್ಲಿಂದ ದೂರದಿಂದ ಕಾಣುತ್ತೆ. ಐ ಆಮ್ ಎಟ್ ಪೀಸ್ ಅಂತ ಹೇಳ್ಬೋದಪ್ಪ ಇವಾಗ ನಿಜ ಅಂದರೆ. ಸೊ ಇವಾಗ ನೆಕ್ಸ್ಟ್ ಡೆಸ್ಟಿನೇಷನ್ ಏನಂತ ನೋಡೋಣ. ಎಲ್ಲೋಗೋದಂತ ಪ್ಲ್ಯಾನ್ ಮಾಡಬೇಕು. ಇವಾಗ ಇಲ್ಲಿ ಕೂತು ಇವಾಗ ಹುಸೇನ್ ಸಾಗರಲ್ಲಿ ಬೋಟಿಂಗ್ ಆಯಿತು. ಇವಾಗ ಲೆಟ್ಸ್ ಸಿ ಊಟ ಮಾಡೋದಾ ಅಥವಾ ಈ ಸತಿ ಪ್ಯಾರಡೈಸ್ ಟ್ರೈ ಮಾಡ್ತೀನಿ ನಾನು, ಏನೇ ಆಗಲಿ. ಅಯ್ಯೋ ಮಧ್ಯಾಹ್ನ ಆ್ಯಕ್ಚುಲಿ ಪಿಸ್ತಾ ಹೌಸಿಗೆ ಹೋಗಿದ್ದೆ ನಾನು. ಬಿರಿಯಾನೀಸ್ ಓಕೆ, ಮಾಡ್ರೇಟ್, ಅಷ್ಟೇನು ಚೆನ್ನಾಗಿದೆ ಅಂತಲೂ ಹೇಳೋಕ್ಕೆ ಬರಲ್ಲ. ಆದರೆ ಇಲ್ಲಿ ಪ್ಯಾರಡೈಸಲ್ಲಿ ಮಟನ್ ಬಿರಿಯಾನಿ ಟ್ರೈ ಮಾಡ್ತೀನಿ ನಾನು. ಇವಾಗ ಹೇಗಿದೆ ಅಂತ ನೋಡೋಣ. ಸಿ ಯು ಗೈಸ್. ನಾವು ಬಂದ್ಬಿಟ್ಟು ಪ್ಯಾರಡೈಸ್ ರೆಸ್ಟೋರೆಂಟಿಗೆ ಬಂದಿದ್ದೀನಿ. ಇಲ್ಲಿ ಮಟನ್ ಬಿರಿಯಾನಿನ ಆರ್ಡರ್ ಮಾಡಿದ್ದೀನಿ. ಆ್ಯಕ್ಚುಲಿ ಮಟನ್ ಬಿರಿಯಾನಿ ಹೇಗಿದೆ ಬೆಂದಿದೆ ಅಂತ ನೋಡೋಣ.
ಸಖತ್ತಾಗಿದೆ, ಸಾಫ್ಟಾಗಿ ಮತ್ತು ಫ್ಲೇವರ್ಫುಲ್ ಆಗಿದೆ. ರೈಸ್ ಆದ್ರೂ ಸೂಪರ್ ಆಗಿದೆ. ಫ್ಲೇವರು ಕಂಪೇರಿಟಿವ್ಲಿ ಪಿಸ್ತಾ ಹೌಸಿಗೆ ಮತ್ತು ಪ್ಯಾರಡೈಸ್ ರೆಸ್ಟೋರೆಂಟ್ಗೆ ಕಂಪೇರ್ ಮಾಡಿದರೆ ಐ ಥಿಂಕ್ ಪ್ಯಾರಡೈಸ್ ಇಸ್ ಮಚ್ ಬೆಟರ್ ಕಂಪೇರಿಟಿವ್ಲಿ. ನೋಡೋಣ, ಇದನ್ನು ಊಟ ಮಾಡಿ ಆಮೇಲೆ ನಿಮ್ಗೆ ಸಿಗ್ತೀನಿ ಹೇಗಿತ್ತು ಅದ್ರ ನಂತರ ನಾನು ರಿವ್ಯೂ ಹೇಳ್ತೀನಿ. ಓಕೆ, ಸೊ ಇವಾಗ ಊಟ ಆಯಿತು. ಇವಾಗ ಸಣ್ಣ ಪ್ರಾಬ್ಲಮ್ ಆಗಿಬಿಡ್ತು, ನನ್ನ ಮೊಬೈಲಲ್ಲಿ ಚಾರ್ಜೇ ಇಲ್ಲ. ಲಾಸ್ಟ್ 10% ಇದೆ. ಇವಾಗ ಹಾಸ್ಟೆಲಿಗೆ ಹೋಗಿ ಸೇರಿಸಿ ಸಾಕಾಗ್ಬಿಟ್ಟಿದೆ. ಸೊ ಇಷ್ಟೊತ್ತು ನೋಡಿದ್ದಕ್ಕೆ ಥ್ಯಾಂಕ್ ಯು. ಅಂಟಿಲ್ ದೆನ್ ಕೀಪ್ ಹಸ್ಲಿಂಗ್, ಟೇಕ್ ಕೇರ್, ಬಾಯ್, ಸಿ ಯು.